ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಸಿಗಲೇಬೇಕು ಅಂತಂದು ಹೇಳಿ ಅವರನ್ನ ಬೆಂಬಲಿಸುವಂತ ಒಂದಷ್ಟು ಶಾಸಕರು ಆಂತರಿಕವಾಗಿ ಅನೇಕ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ರಾಮನಗರ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ದೆಹಲಿಗೆ ಹೋಗಿದ್ರಿ, ಏನು ಹೋರಾಟವನ್ನ ಮಾಡಿದ್ರಿ, ಏನು ಮನವಿಯನ್ನ ಮಾಡಿದ್ರಿ, ಯಾವ ಕಾರಣಕ್ಕಾಗಿ ನೀವು ದೆಹಲಿಗೆ ಹೋಗಿದ್ರಿ? ನಾವು ಯಾರನ್ನು ಭೇಟಿ ಮಾಡಲಿಲ್ಲ, ನಮಗೆ ಯಾರು ಸಿಕ್ಕಲೂ ಇಲ್ಲ, ನಾವು ಅದಕ್ಕೆ ಪ್ರಯತ್ನನೂ ಮಾಡಲಿಲ್ಲ. ನಾವೊಂದಷ್ಟು ಜನ ಶಾಸಕರೆಲ್ಲ ಸೇರಿ ಒಗ್ಗಟ್ಟಾಗಿ ಮುಂದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಯಾವ ರೀತಿ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಕೊಡಿಸ್ಬೇಕು, ಯಾವ ರೀತಿ ಅದ್ರ ಬಗ್ಗೆ ನಾವು ರೂಪುರೇಷೆಗಳನ್ನು ಮಾಡಬೇಕಂತ ಹೇಳಿ ಚರ್ಚೆಯನ್ನು ಒಂದಷ್ಟು ಮಾಡಿದ್ವಿ. ಒಂದು 10-12 ಜನ MLAಗಳಿದ್ವಿ. ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಿಂದ ಒಂದಷ್ಟು ಜನ ಬಂದಿದ್ರು, ಕಲ್ಯಾಣ ಕರ್ನಾಟಕದಿಂದ ನಾವೊಂದಷ್ಟು ಜನ ಎಲ್ಲರೂ, ನಮ್ಮ ನಯನ ಮೋಟಮ್ಮ, ನಾನು, ನಮ್ಮ ಬಾಲಕೃಷ್ಣ ಅವರು, ನಮ್ಮ ಉದಯ್ ಅವರು, ಸಾಕಷ್ಟು ಜನ ಹೋಗಿದ್ವಿ. ಒಂದು 10-12 ಜನ ಇದ್ವಿ. ನಮ್ಗಿಂತ ಮುಂಚಿತವಾಗೂ ಸಾಕಷ್ಟು ಶಾಸಕರೆಲ್ಲರೂ ಅವರು ಒಂದು ಗುಂಪಾಗಿ ಒಂದು ಒಗ್ಗೂಡಿ ಅವರು ಹೋಗಿದ್ರು. ಸೊ ಹಿಂಗೆ ಎಲ್ಲರ ಆಸೆ, ಒಂದು ಬಯಕೆ ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಅವರು ಕೊಟ್ಟಂತ ಒಂದು ಪಕ್ಷಕ್ಕೆ ಕೊಟ್ಟಂತ ಶಕ್ತಿಗೆ ಒಂದು ಫಲ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದ್ವಿ ಅಷ್ಟೇ. ಸರ್, ಈಗ ನಿಮ್ಮ ಪಾರ್ಟಿ ವಿಚಾರದಲ್ಲಿ CM ಆಗ್ಬೇಕು ಅಂತಂದು ಹೇಳಿದ್ರೆ ಶಾಸಕರ ಬೆಂಬಲ ಅತಿ ಮುಖ್ಯ. ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬೆರಳೆಣಿಕೆಯಷ್ಟು ಶಾಸಕರಿದ್ದಾರೆ ಅನ್ನುವಂಥ ಅಭಿಪ್ರಾಯಗಳು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ನೋಡಿ, 100 ಜನ ಶಾಸಕರಿದ್ದಾರೆ, ಬೆರಳೆಣಿಕೆ ಅಷ್ಟಲ್ಲ. ಯಾವತ್ತೂ ನೀವು ಅದನ್ನ ಆ ಮಾತನ್ನೇ ವಾಪಸ್ ತಗೋಬೇಕು. ಎಲ್ಲರೂ ಕೂಡ 100 ಜನ ಇದ್ದಾರೆ, ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ, ಮುಖಂಡರುಗಳಿದ್ದಾರೆ, 100 ಜನ ಶಾಸಕರಿದ್ದಾರೆ ಅವ್ರ ಬೆಂಬಲಕ್ಕೆ. ಈಗಾಗಲೇ ಎಲ್ಲರೂ ಕೂಡ ಅದರ ಬಗ್ಗೆ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ. ನಾವೆಲ್ಲ ಏನು ಮಾಡಬೇಕು, ಮುಂದಕ್ಕೆ ಯಾವ ರೀತಿ ನಾವೆಲ್ಲರೂ ಕೂಡ ಹೈಕಮಾಂಡ್ಗೆ ಮನವಿ ಮಾಡ್ಕೋಬೇಕು, ಅವ್ರನ್ನ ಯಾವ ರೀತಿ ಒಂದು ಅವಕಾಶ ಕೊಡಿಸ್ಬೇಕಂತೇಳಿ ನಾವೆಲ್ಲರೂ ಕೂಡ 100 ಜನ ಇದ್ದೀವಿ. ಕಾಣಿಸ್ಕೊಳ್ತಿರೋದು ಇಕ್ಬಾಲ್ ಹುಸೇನ್ ಅವರು, ಶಿವಗಂಗಾ ಅವರು, ಬಾಲಕೃಷ್ಣ ಅವರು, ನಯನ ಮೋಟಮ್ಮರು, ಇವರಷ್ಟೇ ಮಾತ್ರ ಕಾಣಿಸ್ಕೊಳ್ತಾ ಇದ್ದಾರೆ. ಉಳಿದವ್ರು ಯಾಕೆ ಕಾಣಿಸ್ಕೊಳ್ತಾ ಇಲ್ಲ? ಸಾಕಷ್ಟು ಜನ ಈಗಾಗಲೇ ಎಲ್ಲರೂ ತೀರ್ಮಾನ ತಗೊಂಡು ಈಗಾಗಲೇ ಒಗ್ಗಟ್ಟಾಗಿ ಎಲ್ಲಾ ಜಿಲ್ಲೆಯಿಂದನೂ ಎಲ್ಲ ಶಾಸಕರೆಲ್ಲ ಒಗ್ಗೂಡ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಯಿಂದನೂ ಅವ್ರದ್ದೇ ಆದಂತ ಒಂದು ಪಡೆ ಮಾಡಿದ್ದಾರೆ. ಸೊ ಈಗ ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಗುತ್ತಾ? ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರಾ? ಖಂಡಿತವಾಗೂ ಸಿಗುತ್ತೆ, ಖಂಡಿತವಾಗೂ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈಗ ನಮಗೊಂದು ಮಾಹಿತಿ ಬಂದಿದೆ ಸರ್, AICC ನಾಯಕರಾದಂತ ಅಜಯ್ ಮಕ್ಕನ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಅಂತಂದೇಳಿ. ಏನ್ ಹೌದಾ ಸರ್? ಭೇಟಿ ಮಾಡಿ ಏನ್ ಮನವಿ ಮಾಡಿದ್ರಿ? ಅಜಯ್ ಮಕ್ಕನ್ ಸಾಹೇಬ್ರು 3 ಗಂಟೆಗೆ ನಮಗೆ ನಿನ್ನೆ 3 ಗಂಟೆಗೆ ಅವರು ಭೇಟಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಆದರೆ ಅವಕಾಶ ಬೇಡ, ನಾವೆಲ್ಲ ಒಗ್ಗಟ್ಟಾಗಿ ಮತ್ತೆ ಇನ್ನೊಮ್ಮೆ ಎಲ್ಲರೂ ಒಗ್ಗಟ್ಟಾಗಿ ಸೇರೋಣ, ಒಂದು 45 ಜನ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರೋಣ ಅಂತೇಳಿ ತೀರ್ಮಾನ ತಗೊಂಡು ನಾವು ಹೋಗಕ್ಕಾಗ್ಲಿಲ್ಲ. ಯಾವಾಗ ಆಗ್ತಾರೆ ಸರ್ ಡಿ ಕೆ ಶಿವಕುಮಾರ್ CM? ಆಗ್ತಾರೆ, ಈ ಶೀಘ್ರದಲ್ಲೇ ಆಗ್ತಾರೆ, ಶೀಘ್ರದಲ್ಲೇ ಆಗ್ತಾರೆ. ಅವ್ರ ಜೊತೆಗೆ ಏನಾರ ಮಾತುಕತೆಯನ್ನ ನಡೆಸಿದ್ರ ಸರ್? ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಏನಾರ ಮಾತುಕತೆ ನಡೆಸಿದ್ರ? ನಾವೇನ್ ದಿನ ಮಾತಾಡ್ತೀವಿ, ನಮ್ಮ ನಾಯಕರ ಜೊತೆ ನಾವು ದಿನ ಇರ್ತೀವಿ ನಾವು ಎಲ್ಲರೂ. ಸೊ ಆ ಭರವಸೆ ಸಿಕ್ಕಿದ್ಯಾ ನಿಮ್ಗೆ ಹೈಕಮಾಂಡ್ ಇಂದ? ಅಲ್ಲ, ಹೈಕಮಾಂಡ್ ತೀರ್ಮಾನ ತಗೊಳ್ತದೆ. ಎಲ್ಲರೂ ಕೂಡ ಹೈಕಮಾಂಡ್ಗೆ ಬದ್ಧವಾಗಿರ್ತೀವಿ ಅಂತ ಹೇಳಿ ಎಲ್ಲ ನಾಯಕರೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಎಲ್ಲರೂ ಕೂಡ ಬದ್ಧವಾಗಿರ್ತೀವಿ. ಅಷ್ಟು ಸುಲಭನಾ ಅಂತ ಈ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳೋದು ಕರ್ನಾಟಕದ ರಾಜಕಾರಣದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅಷ್ಟು ಸುಲಭ ಇದೆಯಾ ಅಂತ ಅನ್ಸುತ್ತಾ ನಿಮಗೆ? ಡಿ ಕೆ ಶಿವಕುಮಾರ್ ಅವರು ಅಷ್ಟು ಸುಲಭ ಅಲ್ಲ. ಡಿ ಕೆ ಶಿವಕುಮಾರ್ ಅವರ ಶಕ್ತಿನೂ ಅಷ್ಟು ಸುಲಭ ಅಲ್ಲ. ಅದರ್ಥ ಆದ್ರೆ ಎಲ್ರಿಗೂ ಸಾಕು. ಹಿಂದೆ ಒದ್ದು ಅಧಿಕಾರ ತೆಗೆದುಕೊಳ್ಳುವಂತ ಮಾತನ್ನ ಅಧಿವೇಶನದಲ್ಲಿ ಮಾತಾಡಿದ್ರು. ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಕರ್ನಾಟಕದಲ್ಲಿ? ನೋಡ್ರಿ, ನಾವೆಲ್ಲರೂ ಎಲ್ಲ ಶಾಸಕರೆಲ್ಲ ಆಲೋಚನೆ ಮಾಡ್ತಾ ಇರೋದು 28 ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ. ನಾವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಿಂತ ಹೆಚ್ಚಾಗಿ ಮುಂದೆ ಪಕ್ಷ ಅಧಿಕಾರಕ್ಕೆ ಬರಬೇಕು, 28ಕ್ಕೆ ನಾವೆಲ್ಲರೂ ಗೆಲುವನ್ನ ಸಾಧನೆ ಮಾಡಬೇಕು, ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕನ್ನೋ ಏಕೈಕ ಉದ್ದೇಶದಿಂದ ಎಲ್ಲ ಶಾಸಕರೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುವಂತ ಒಂದು ಪ್ರಾಮಾಣಿಕವಾದಂತ ಪ್ರಯತ್ನ ಇದೆ ಅಷ್ಟೇ, ಬೇರೆ ಇನ್ನೇನಿಲ್ಲ ಇದರಲ್ಲಿ. ಅಲ್ಲ, ಸಿದ್ದರಾಮಯ್ಯನವರು ಅಹಿಂದ ನಾಯಕರು, ಅವ್ರನ್ನ ಕೆಳಗಿಳಿಸ್ಬಿಟ್ರೆ ಪಕ್ಷದ ಅಹಿಂದ ಮತಗಳು ಓಡೋಗುತ್ತೆ. ಏನಿಲ್ಲ, ಅವರು ನಮ್ಮ ನಾಯಕರೇನೆ. ಅವರು 7 ವರ್ಷ ಒಳ್ಳೆ ಅಧಿಕಾರವನ್ನ ಕೊಟ್ಟಿದ್ದಾರೆ. ದೇವರಾಜ ಅರಸು ಆದ ನಂತರ
ಎಲ್ಲ ವರ್ಗದ ಜನರಿಗೆ ಒಗ್ಗೂಡಿ ಕೆಲಸ ಮಾಡಿದಂಥ ಏಕೈಕ ನಾಯಕರವರು. ಅವರು ಬಹಳ ಶಕ್ತಿ, ನಮ್ಗೆ ಇಬ್ಬರು ಸಮಾನನೇ. ಆದರೆ ಒಂದು ಅವಕಾಶ, ಸದ್ಯದ ಪರಿಸ್ಥಿತಿನಲ್ಲಿ ಪಕ್ಷ ಸಂಘಟನೆ ಆಗಬೇಕು, ಇನ್ನಷ್ಟು ಶಕ್ತಿಯುತವಾಗಿ ಬೆಳಿಬೇಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ಗೆ ಒಂದು ಅವಕಾಶ ಬೇಕು ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ ಅದರಲ್ಲಿ. ಇದಿಷ್ಟು ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಪ್ರತಿಫಲ ಸಿಗಲೇಬೇಕು ಅಂತಂದು ಹೇಳಿ ಅವರನ್ನ ಬೆಂಬಲಿಸುವಂತ ಒಂದಷ್ಟು ಶಾಸಕರು ಆಂತರಿಕವಾಗಿ ಅನೇಕ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ರಾಮನಗರ ಶಾಸಕರಾದಂತಹ ಇಕ್ಬಾಲ್ ಹುಸೇನ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ದೆಹಲಿಗೆ ಹೋಗಿದ್ರಿ, ಏನು ಹೋರಾಟವನ್ನ ಮಾಡಿದ್ರಿ, ಏನು ಮನವಿಯನ್ನ ಮಾಡಿದ್ರಿ, ಯಾವ ಕಾರಣಕ್ಕಾಗಿ ನೀವು ದೆಹಲಿಗೆ ಹೋಗಿದ್ರಿ? ನಾವು ಯಾರನ್ನು ಭೇಟಿ ಮಾಡಲಿಲ್ಲ, ನಮ್ಗೆ ಯಾರು ಸಿಕ್ಕಲೂ ಇಲ್ಲ, ನಾವು ಅದಕ್ಕೆ ಪ್ರಯತ್ನನೂ ಮಾಡಲಿಲ್ಲ. ನಾವೊಂದಷ್ಟು ಜನ ಶಾಸಕರೆಲ್ಲ ಸೇರಿ ಒಗ್ಗಟ್ಟಾಗಿ ಮುಂದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಯಾವ ರೀತಿ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಕೊಡಿಸ್ಬೇಕು, ಯಾವ ರೀತಿ ಅದ್ರ ಬಗ್ಗೆ ನಾವು ರೂಪುರೇಷೆಗಳನ್ನು ಮಾಡಬೇಕಂತ ಹೇಳಿ ಚರ್ಚೆಯನ್ನು ಒಂದಷ್ಟು ಮಾಡಿದ್ವಿ. ಒಂದು 10-12 ಜನ MLAಗಳಿದ್ವಿ. ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಿಂದ ಒಂದಷ್ಟು ಜನ ಬಂದಿದ್ರು, ಕಲ್ಯಾಣ ಕರ್ನಾಟಕದಿಂದ. ನಾವೊಂದಷ್ಟು ಜನ ಎಲ್ಲರೂ, ನಮ್ಮ ನಯನ ಮೋಟಮ್ಮ, ನಾನು, ನಮ್ಮ ಬಾಲಕೃಷ್ಣ ಅವರು, ನಮ್ಮ ಉದಯ್ ಅವರು, ಸಾಕಷ್ಟು ಜನ ಹೋಗಿದ್ವಿ. ಒಂದು 10-12 ಜನ ಇದ್ವಿ. ನಮ್ಗಿಂತ ಮುಂಚಿತವಾಗೂ ಸಾಕಷ್ಟು ಶಾಸಕರೆಲ್ಲರೂ ಅವರು ಒಂದು ಗುಂಪಾಗಿ, ಒಂದು ಒಗ್ಗೂಡಾಗಿ ಅವರು ಹೋಗಿದ್ರು. ಸೊ ಹಿಂಗೆ ಎಲ್ಲರ ಆಸೆ, ಒಂದು ಬಯಕೆ ಏನು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಶ್ರಮಕ್ಕೆ, ಅವರು ಕೊಟ್ಟಂತ ಒಂದು ಪಕ್ಷಕ್ಕೆ ಕೊಟ್ಟಂತ ಶಕ್ತಿಗೆ ಒಂದು ಫಲ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದ್ವಿ ಅಷ್ಟೇ. ಸರ್, ಈಗ ನಿಮ್ಮ ಪಾರ್ಟಿ ವಿಚಾರದಲ್ಲಿ CM ಆಗಬೇಕು ಅಂತಂದು ಹೇಳಿದ್ರೆ ಶಾಸಕರ ಬೆಂಬಲ ಅತಿ ಮುಖ್ಯ. ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬೆರಳೆಣಿಕೆಯಷ್ಟು ಶಾಸಕರಿದ್ದಾರೆ ಅನ್ನುವಂಥ ಅಭಿಪ್ರಾಯಗಳು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ನೋಡಿ, 100 ಜನ ಶಾಸಕರಿದ್ದಾರೆ, ಬೆರಳೆಣಿಕೆ ಅಷ್ಟಲ್ಲ. ಯಾವತ್ತೂ ನೀವು ಅದನ್ನ ಆ ಮಾತನ್ನೇ ವಾಪಸ್ ತಗೋಬೇಕು. ಎಲ್ಲರೂ ಕೂಡ 100 ಜನ ಇದ್ದಾರೆ, ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ, ಮುಖಂಡರುಗಳಿದ್ದಾರೆ, 100 ಜನ ಶಾಸಕರಿದ್ದಾರೆ ಅವ್ರ ಬೆಂಬಲಕ್ಕೆ. ಈಗಾಗಲೇ ಎಲ್ಲರೂ ಕೂಡ ಅದರ ಬಗ್ಗೆ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ. ನಾವೆಲ್ಲ ಏನು ಮಾಡಬೇಕು, ಮುಂದಕ್ಕೆ ಯಾವ ರೀತಿ ನಾವೆಲ್ಲರೂ ಕೂಡ ಹೈಕಮಾಂಡ್ಗೆ ಮನವಿ ಮಾಡ್ಕೋಬೇಕು, ಅವ್ರನ್ನ ಯಾವ ರೀತಿ ಒಂದು ಅವಕಾಶ ಕೊಡಿಸ್ಬೇಕಂತೇಳಿ ನಾವೆಲ್ಲರೂ ಕೂಡ 100 ಜನ ಇದ್ದೀವಿ. ಕಾಣಿಸ್ಕೊಳ್ತಿರೋದು ಇಕ್ಬಾಲ್ ಹುಸೇನ್ ಅವರು, ಶಿವಗಂಗಾ ಅವರು, ಬಾಲಕೃಷ್ಣ ಅವರು, ನಯನ ಮೋಟಮ್ಮರು, ಇವರಷ್ಟೇ ಮಾತ್ರ ಕಾಣಿಸ್ಕೊಳ್ತಾ ಇದ್ದಾರೆ. ಉಳಿದವ್ರು ಯಾಕೆ ಕಾಣಿಸ್ಕೊಳ್ತಾ ಇಲ್ಲ? ಸಾಕಷ್ಟು ಜನ ಈಗಾಗಲೇ ಎಲ್ಲರೂ ತೀರ್ಮಾನ ತಗೊಂಡು ಈಗಾಗಲೇ ಒಗ್ಗಟ್ಟಾಗಿ ಎಲ್ಲಾ ಜಿಲ್ಲೆಯಿಂದನೂ ಎಲ್ಲ ಶಾಸಕರೆಲ್ಲ ಒಗ್ಗೂಡ್ತಾ ಇದ್ದಾರೆ. ಎಲ್ಲಾ ಜಿಲ್ಲೆಯಿಂದನೂ ಅವ್ರದೇ ಆದಂತ ಒಂದು ಪಡೆ ಮಾಡಿದ್ದಾರೆ. ಸೊ ಈಗ ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಗುತ್ತಾ? ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರಾ? ಖಂಡಿತವಾಗೂ ಸಿಗುತ್ತೆ, ಖಂಡಿತವಾಗೂ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈಗ ನಮಗೊಂದು ಮಾಹಿತಿ ಬಂದಿದೆ ಸರ್, AICC ನಾಯಕರಾದಂತ ಅಜಯ್ ಮಕ್ಕನ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಅಂತಂದೇಳಿ. ಏನ್ ಹೌದಾ ಸರ್? ಭೇಟಿ ಮಾಡಿ ಏನ್ ಮನವಿ ಮಾಡಿದ್ರಿ? ಅಜಯ್ ಮಕ್ಕನ್ ಸಾಹೇಬರು 3 ಗಂಟೆಗೆ, ನಮಗೆ ನಿನ್ನೆ 3 ಗಂಟೆಗೆ ಅವರು ಭೇಟಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಆದರೆ ಅವಕಾಶ ಬೇಡ, ನಾವೆಲ್ಲ ಒಗ್ಗಟ್ಟಾಗಿ ಮತ್ತೆ ಇನ್ನೊಮ್ಮೆ ಎಲ್ಲರೂ ಒಗ್ಗಟ್ಟಾಗಿ ಸೇರೋಣ, ಒಂದು 45 ಜನ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರೋಣ ಅಂತೇಳಿ ತೀರ್ಮಾನ ತಗೊಂಡು ನಾವು ಹೋಗಕ್ಕಾಗ್ಲಿಲ್ಲ. ಯಾವಾಗ ಆಗ್ತಾರೆ ಸರ್ ಡಿ ಕೆ ಶಿವಕುಮಾರ್ CM? ಆಗ್ತಾರೆ, ಈ ಶೀಘ್ರದಲ್ಲೇ ಆಗ್ತಾರೆ, ಶೀಘ್ರದಲ್ಲೇ ಆಗ್ತಾರೆ. ಅವ್ರ ಜೊತೆಗೆ ಏನಾರ ಮಾತುಕತೆಯನ್ನ ನಡೆಸಿದ್ರ ಸರ್? ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಏನಾರ ಮಾತುಕತೆ ನಡೆಸಿದ್ರ? ನಾವೇನು ದಿನ ಮಾತಾಡ್ತೀವಿ, ನಮ್ಮ ನಾಯಕರ ಜೊತೆ ನಾವು ದಿನ ಇರ್ತೀವಿ ನಾವು ಜನರು. ಸೊ ಆ ಭರವಸೆ ಸಿಕ್ಕಿದ್ಯಾ ನಿಮ್ಗೆ ಹೈಕಮಾಂಡ್? ಅಲ್ಲ, ಹೈಕಮಾಂಡ್ ತೀರ್ಮಾನ ತಗೊಳ್ತದೆ. ಎಲ್ಲರೂ ಕೂಡ ಹೈಕಮಾಂಡ್ಗೆ ಬದ್ಧವಾಗಿರ್ತೀವಿ ಅಂತ ಹೇಳಿ ಎಲ್ಲ ನಾಯಕರೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಎಲ್ಲರೂ ಕೂಡ ಬದ್ಧವಾಗಿರ್ತೀವಿ. ಅಷ್ಟು ಸುಲಭನಾ ಅಂತ ಈ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳೋದು ಕರ್ನಾಟಕದ ರಾಜಕಾರಣದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅಷ್ಟು ಸುಲಭ ಇದೆಯಾ ಅಂತ ಅನ್ಸುತ್ತಾ ನಿಮಗೆ? ಡಿ ಕೆ ಶಿವಕುಮಾರ್ ಅವರು ಅಷ್ಟು ಸುಲಭ ಅಲ್ಲ. ಡಿ ಕೆ ಶಿವಕುಮಾರ್ ಅವರ ಶಕ್ತಿನೂ ಅಷ್ಟು ಸುಲಭ ಅಲ್ಲ. ಅದರ್ಥ ಆದ್ರೆ ಎಲ್ರಿಗೂ ಸಾಕು. ಹಿಂದೆ ಒದ್ದು ಅಧಿಕಾರ ತೆಗೆದುಕೊಳ್ಳುವಂತ ಮಾತನ್ನ ಅಧಿವೇಶನದಲ್ಲಿ ಮಾತಾಡಿದ್ರು. ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಕರ್ನಾಟಕದಲ್ಲಿ? ನೋಡ್ರಿ, ನಾವೆಲ್ಲರೂ ಎಲ್ಲ ಶಾಸಕರೆಲ್ಲ ಆಲೋಚನೆ ಮಾಡ್ತಾ ಇರೋದು 28 ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ. ನಾವು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಿಂತ ಹೆಚ್ಚಾಗಿ
ಮುಂದೆ ಪಕ್ಷ ಅಧಿಕಾರಕ್ಕೆ ಬರಬೇಕು, 28ಕ್ಕೆ ನಾವೆಲ್ಲರೂ ಗೆಲುವನ್ನ ಸಾಧನೆ ಮಾಡಬೇಕು, ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕನ್ನೋ ಏಕೈಕ ಉದ್ದೇಶದಿಂದ ಎಲ್ಲ ಶಾಸಕರೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುವಂತ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಇದೆ ಅಷ್ಟೇ, ಬೇರೆ ಇನ್ನೇನಿಲ್ಲ ಇದರಲ್ಲಿ. ಅಲ್ಲ, ಸಿದ್ದರಾಮಯ್ಯನವರು ಅಹಿಂದ ನಾಯಕರು, ಅವ್ರನ್ನ ಕೆಳಗಿಳಿಸ್ಬಿಟ್ರೆ ಪಕ್ಷದ ಅಹಿಂದ ಮತಗಳು ಓಡೋಗುತ್ತೆ. ಏನಿಲ್ಲ, ಅವರು ನಮ್ಮ ನಾಯಕರನ್ನ, ಅವರು 7 ವರ್ಷ ಒಳ್ಳೆ ಅಧಿಕಾರವನ್ನ ಕೊಟ್ಟಿದ್ದಾರೆ. ದೇವರಾಜ ಅರಸು ಆದ ನಂತರ ಎಲ್ಲ ವರ್ಗದ ಜನರಿಗೆ ಒಗ್ಗೂಡಿ ಕೆಲಸ ಮಾಡಿದಂಥ ಏಕೈಕ ನಾಯಕರು ಅವರು. ಅವರು ಬಹಳ ಶಕ್ತಿ, ನಮ್ಗೆ ಇಬ್ಬರು ಸಮಾನನೇ. ಆದರೆ ಒಂದು ಅವಕಾಶ, ಸದ್ಯದ ಪರಿಸ್ಥಿತಿನಲ್ಲಿ ಪಕ್ಷ ಸಂಘಟನೆ ಆಗಬೇಕು, ಇನ್ನಷ್ಟು ಶಕ್ತಿಯುತವಾಗಿ ಬೆಳಿಬೇಕಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಒಂದು ಅವಕಾಶ ಬೇಕು ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ ಅದರಲ್ಲಿ. ಇದಿಷ್ಟು ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.